ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು ಮಾಡ್ತಿದ್ದೀನಿ. ಅಂದರೆ ಹುಣಸೆಹಣ್ಣು ನೆನೆಸಿಟ್ಕೊಂಡು ಗೊಜ್ಜು ಮನೆಯಲ್ಲೇ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ, ನಾವು ಹೊರಗಡೆ ಆಚೆ ತಿನ್ನೋದಕ್ಕಿಂತ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸಮಯ ಇದ್ದಾಗ ಮಾಡಿಕೊಂಡು ಈ ಥರ ಮಾಡಿ ಶೇಖರಣೆ ಮಾಡಿ ಇಟ್ಕೊಂಬಿಡಿ. ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಫ್ರಿಜ್ಜಲ್ಲಿ. ನಿಮಗೆ ಕಡಿಮೆ ಅಂದರೂ ಫ್ರಿಜ್ಜಲ್ಲಿ 2 ರಿಂದ 3 ತಿಂಗಳು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಬರುತ್ತೆ. ನೀಟಾಗಿ ಮೆಥಡಲ್ಲಿ ಮಾಡ್ಕೋಬೇಕು. ನಾನು ಅರ್ಧ kg ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ. ಅರ್ಧ kg ಹುಣಸೆಹಣ್ಣು ಚೆನ್ನಾಗಿರೋದೇ ತೊಗೊಂಡಿದ್ದೀನಿ. ಆದರೆ ಎಷ್ಟೇ ಚೆನ್ನಾಗಿರೋದು ತೊಗೊಂಡ್ರು ಇದರಲ್ಲೂ ಕಲ್ಲು ಕಸ, ಸಣ್ಣ ಸಣ್ಣ ಮಣ್ಣು, ಹುಣಸೆ ಬೀಜ, ನಾರು ಎಲ್ಲ ಇರುತ್ತೆ ನೋಡಿ. ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅರ್ಧ kg ಹುಣಸೆಹಣ್ಣು ತೊಗೊಂಡು ಆಮೇಲೆ ಇದನ್ನು ತೆಗೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 3 ರಿಂದ 4 ಅವರ್ ಹುಣಸೆಹಣ್ಣು ನೆನೆಯಬೇಕು ಚೆನ್ನಾಗಿ. ನೆಂದ ಮೇಲೆ ಇದನ್ನ ಈ ಥರ ಕಿವುಚ್ಕೊಂಡು ಒಂದು ದೊಡ್ಡ ಬೌಲ್ ತೊಗೊಂಡು ಜರಡಿ ಹಿಡಿತೀವಲ್ಲ, ಆ ಜರಡಿ ತೊಗೊಂಡು ಇದನ್ನ ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ನಾವು ಏನೇ ಕ್ಲೀನ್ ಮಾಡಿಕೊಂಡ್ರು, ಎಷ್ಟೇ ಚೆನ್ನಾಗಿರೋ ಹುಣಸೆಹಣ್ಣು ತೊಗೊಂಡ್ರು ಅದರಲ್ಲಿ ಹುಣಸೆ ಬೀಜದ್ದು ಸ್ವಲ್ಪ ಅಂಶಗಳು ಮತ್ತು ಈ ಸಿಪ್ಪೆದು ಸಣ್ಣ ಸಣ್ಣ ಮಣ್ಣು ಕಲ್ಲು ಎಲ್ಲ ಇದ್ದೇ ಇರುತ್ತೆ. ಡೈರೆಕ್ಟಾಗಿ ಹಾಗೆ ಗೊಜ್ಜು ಮಾಡ್ಕೊಂಬಿಟ್ರೆ ನಾವು ಅದೆಲ್ಲ ಹೋಗಿ ಕಿಡ್ನಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಕಿಡ್ನಿ ಸ್ಟೋನು, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬರೋದು. ಹಾಗಾಗಿ ಈ ಥರ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ಟೇಸ್ಟಿಯಾಗಲ್ಲದೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಅಲ್ವಾ ಹೋಮ್ ಮೇಡ್ ಅಂತೇಳೋದು. ಅಂದರೆ ಮನೆಯಲ್ಲಿ ಮಾಡಿರೋ ಪದಾರ್ಥ, ಮನೆಯಲ್ಲಿ ಮಾಡಿರೋ ಅಡುಗೆ ಊಟ ಯಾಕೆ ತಿನ್ನಬೇಕು ಅಂದರೆ ನೀಟಾಗಿ ಮಾಡ್ತೀವಿ ಅಂತ. ನಾನು ಅರ್ಧ kg ಹುಣಸೆಹಣ್ಣು 2 ಸಲ ಕಿವುಚ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ತೆಗೆದ್ಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ಸಲ ಕಿವುಚ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 3 ಸಲ ಈ ಥರ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆಗೂ ಜಾಸ್ತಿ ಟೈಮೇ ಹಿಡಿಯುತ್ತೆ ಇದು ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಹೆಲ್ದಿಯಾಗಿರಬೇಕಲ್ವ. ನೋಡಿ, ಈಗ ನಾನು ರಸದಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ಯಾವ ಕಲ್ಲು ಮಣ್ಣು ಸಿಪ್ಪೆ ತುಗುಟೆ ಏನೂ ಇಲ್ಲ. ನಾನೀಗ ಒಂದು ಗಟ್ಟಿಯಾಗಿರೋಂಥ ಇಂಡಾಲಿಯಂ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಫಿಲ್ಟ್ರ್ ಮಾಡಿ ಇಟ್ಕೊಂಡಿರೋಂಥ ಹುಣಸೆಹಣ್ಣು ರಸ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಕುದಿಯೋಕ್ಕೆ ಶುರುವಾಗೋ ತನಕ ಕೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕುದಿಯೋಕ್ಕೆ ಶುರುವಾದಮೇಲೆ ನಾನು ಒಂದು 200 ಗ್ರಾಮಷ್ಟು ಬೆಲ್ಲ, ಪುಡಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಪ್ಯಾಕೆಟ್ ಬರುತ್ತಲ್ಲ, ಅದೇ ತೊಗೊಂಡಿರೋದು, ಹಾರ್ವೆಸ್ಟ್ ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರೋದು ಹಾಕಿ, ಬೆಲ್ಲ ಹುಳಿ ಬಂದಿರೋದು ಹಾಕ್ಬೇಡಿ, ಚೆನ್ನಾಗಿರಲ್ಲ. ಆಮೇಲೆ 1 ಇಡೀ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ ಅರ್ಧ kgಗೆ ನನಗೆ ಹೇಳ್ತಿರೋ ಇಂಗ್ರೀಡಿಯೆಂಟು. ಈಗ ಇದು ಕುದಿಬೇಕಾದ್ರೆ ಇದಕ್ಕೆ ಹಾಲು ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತಿದ್ದೀನಿ. ನೀವು ಬಜ್ಜಿ ಬೋಂಡ ಎಣ್ಣೆ ಕರೆದಿರೋದೆಲ್ಲ ಸೇರಿಸ್ಬೇಡಿ, ಫ್ರೆಶ್ ಆಗಿರೋಂಥ ಎಣ್ಣೆನ ಸೇರಿಸ್ಕೊಳ್ಳಿ. ಅದು ಕುದಿಯೋಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಇದಕ್ಕೆ ಬೇಕಾಗಿರೋ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಒಂದು 200 ಗ್ರಾಮ್ ಧನಿಯಾನ ನೀಟಾಗಿ ಹುರಿದು ಕೆಂಪುಗೆ ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಕೆ. ಮತ್ತು ಈ ಟೇಬಲ್ ಸ್ಪೂನ್ ಏನು ತೋರಿಸ್ತೆ ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡು ಅದನ್ನು ಕೂಡ ಕೆಂಪು ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಅದು ಕೂಡ 2 ಸ್ಪೂನು ಕೆಂಪು ಹುರಿದು ಅದನ್ನು ತಣ್ಣಗಾಕಿ ಎತ್ತಿಟ್ಕೊತೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತೀನಿ. ಅದನ್ನು ಕೂಡ ನೀಟಾಗಿ ಕೆಂಪು ಹುರ್ಕೊಂಬಿಟ್ಟು ತಣ್ಣಗಾಕಿ ಎತ್ತಿಟ್ಕೊಂಡಿದ್ದೀನಿ. ನಾವು ಈಗ ಏನೇನು ಹೇಳ್ತಿದ್ದೀನಲ್ಲ, ಇದೆಲ್ಲ 1 kg ಹುಣಸೆಹಣ್ಣು ಪೇಸ್ಟ್ಗೆ ಮಾಡ್ಕೊಳ್ಳೋಂಥ ಇಂಗ್ರೀಡಿಯೆಂಟು. ನನಗೆ ಪೌಡರ್ ಬೇಕಾಗಿದೆ, ಹಂಗಾಗಿ ಒಂದು ಅರ್ಧ ಜಾಸ್ತಿ ಮಾಡ್ಕೊತಿದ್ದೀನಿ. ನೀವು ಅರ್ಧ ನಾನೇನು ಹೇಳ್ತಿದ್ದೀನಿ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನಷ್ಟು ಮೆಣಸು ಕೂಡ ಹಾಕ್ಕೊಂಡು ಬಿಸಿ ಮಾಡಿ ಅದನ್ನು ಕೂಡ ತಣ್ಣಗಾಕಿ ಎತ್ತಿಟ್ಕೊಂಡಿದ್ದೀನಿ. ಮೆಂತ್ಯ ಮಾತ್ರ 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೀವು ಅರ್ಧ kgಗೆ ಮಾಡೋದಾದರೆ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ. ಎಳ್ಳು ಮಾತ್ರ 50 ಗ್ರಾಮಿಂದ 100 ಗ್ರಾಮ್ ಹಾಕ್ಕೊಳ್ಳಿ. 100 ಗ್ರಾಮ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಾಫ್ kgಗೆ ತುಂಬ ಟೇಸ್ಟ್ ಕೊಡುತ್ತೆ. ಅದನ್ನು ಕೆಂಪು ಹುರ್ಕೊಂಡು ಚಿಟಪಟ ಅನ್ನೋವರೆಗೂ ಸೇರಿಸ್ಕೊಂಡಿದ್ದೀನಿ. LG ಗಟ್ಟಿ ಹಿಂಗೆ ಬರುತ್ತಲ್ಲ, ಅದು ಸ್ವಲ್ಪ ಒಂದು ಹೆಬ್ಬೆಟ್ಟುಗಾದ್ರದಷ್ಟು ತೊಗೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಬಿಸಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪುಳಿಯೋಗರೆಗೆ ಈ ಥರ ಹಿಂಗು ಯೂಸ್ ಮಾಡೋದ್ರಿಂದನೇ ಪುಳಿಯೋಗರೆ ಟೇಸ್ಟಿಯಾಗಿ ಬರೋದು ಮತ್ತು ಜೀರ್ಣ ಆಗೋದು. ಹಿಂಗು ಬಿಸಿ ಮಾಡಾಯಿತು. ಈಗ ಇದಕ್ಕೆ 2 ಅರಿಶಿನ ಕೊನೆ ಸೇರಿಸ್ಕೊಂಡು ಅದು ಕೂಡ ಬಿಸಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅರಿಶಿನ ಕೊನೆ ಪುಡಿ ಮಾಡಿ ಸೇರಿಸ್ಕೋಬೇಕು. ನಾವು ಮಿಕ್ಸಿನಲ್ಲಿ ಪುಡಿ ಮಾಡೋದ್ರಿಂದ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಖಾರಕ್ಕೆ 100 ಗ್ರಾಮಷ್ಟು ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಸಣ್ಣ ಮೆಣಸಿನ್ಕಾಯಿ, ಅದು ಸೇರಿಸ್ಕೊಂಡಿದ್ದೀನಿ ನಾನು. ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕೋದಾದರೆ 100 ಗ್ರಾಮ್ ಸಾಕು. ನಾನು 200 ಗ್ರಾಮು, 2 ರಿಂದ 100 ಗ್ರಾಮು ಸಣ್ಣ ಮೆಣಸಿನ್ಕಾಯಿ, 100 ಗ್ರಾಮು ಗುಂಟೂರು ಮೆಣಸಿನ್ಕಾಯಿ, 100 ಗ್ರಾಮು ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ತಣ್ಣಗಾಕಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ, ಹಂಗಾಗಿ ಜಾಸ್ತಿ ಟೈಮ್ ತೊಗೊಂಡಿಲ್ಲ ಹುರಿಯೋಕ್ಕೆ. ಒಂದು 200 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. 200 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ 2 ಸತಿ ಹುರ್ಕೊಂಡು ಈ ಥರ ತಣ್ಣಗಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಮೆಣಸಿನ್ಕಾಯಿ ಮತ್ತು ಧನಿಯಾ ಏನೇನು ಹುರ್ಕೊಂಡಿದ್ದೆ, ಈಗ ಅರಿಶಿನ ಪುಡಿ ಮಾಡಿಕೊಂಡು ಧನಿಯಾ ಹುರ್ಕೊಂಡಿರೋದ್ರೊಳಗೆ ಸೇರಿಸ್ಕೊಂಡಿದ್ದೀನಿ. ಈಗ ಧನಿಯಾ ಕಾಳು ಬೇಳೆ ಎಲ್ಲ ಹುರ್ಕೊಂಡಿದ್ದೀನಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಅದು ಮತ್ತು ಮೆಣಸಿನ್ಕಾಯಿ 2 ಪೌಡ್ರ್ ಮಾಡ್ಕೋಬೇಕು.
ನಾನೀಗ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದೀನಲ್ಲ ಇದು 1 kg ಹುಣಸೆ ರಸಕ್ಕೆ ಆಗೋವಂಥದ್ದು. ಪೌಡರ್ ಬೇಕಾಗಿರೋದ್ರಿಂದ ನಾನು ಡಬಲ್ ಮಾಡ್ಕೋತಿದ್ದೀನಿ ಪೌಡರ್ ರೆಡಿ ಇದ್ದರೆ ನೀವು ಹುಣಸೆಹಣ್ಣು ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ಬೇಕಾದ್ರೆ ಪುಳಿಯೋಗರೆ ಗೊಜ್ಜು ಮಾಡ್ಕೋಬೋದು ಬೇಗ ಅಂತ. ಹಂಗಾಗಿ ಇದು ನೀವು ಅರ್ಧ ಹಾಕ್ಕೊಂಡು ಮಾಡ್ಕೊಳ್ಳಿ. ಧನಿಯಾ ಎಲ್ಲ 2 ಸಲ ಹಾಕ್ಕೊಂಡು ಪೌಡರ್ ಮಾಡಿಕೊಂಡೆ. ಈಗ ಮೆಣಸಿನ್ಕಾಯಿ 3 ಥರದ ಮೆಣಸಿನ್ಕಾಯಿ ಸೇರಿಸಿದ್ದೀನಲ್ಲ ಅದು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ತೋರಿಸ್ತೀನಿ ಪೌಡರ್ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ. ತುಂಬ ನುಣ್ಣಗಲ್ದೇ ಇದ್ದರೂ ತುಂಬ ತರ್ತರಿಯಾಗಂತೂ ಮಾಡ್ಕೋಬೇಡಿ, ಸ್ವಲ್ಪ ಸಣ್ಣಗಾಗಿ ಮಾಡಿಕೊಡಿ. ಈಗ 2 ಪುಡಿ ಮಾಡಿಬಿಟ್ಟು ಅದರಲ್ಲಿ ಅರ್ಧದಷ್ಟು ಪುಡಿನ ನಾನು ಹುಣಸೆಹಣ್ಣು ರಸ ಏನು ಕುದಿಯೋಕೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇವಾಗ ನಾವು ಎಣ್ಣೆ ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ವಲ್ಲ ಹಾಗೆ ಕುದಿಸ್ಕೋಬೇಕು. ಯಾಕೆಂದರೆ ಕುದೀತಾ ಹುಣಸೆ ಗೊಜ್ಜು ರಸ ಆರುತ್ತೆ. ದೂರದಲ್ಲಿ ನಿಂತ್ಕೊಂಡು ಸ್ವಲ್ಪ ಮಾಡಿ ಮೈ ಮೇಲೆ ಆರಿದ್ರೆ ತುಂಬ ಇದಾಗುತ್ತೆ, ತುಂಬ ಜಾಸ್ತಿ ಹೊತ್ತು ಕುದ್ದಿರುತ್ತಲ್ಲ ಹುಣಸೆ ರಸ. ಹಂಗಾಗಿ ಈಗ ಸ್ವಲ್ಪ ನಾನು ಇದಕ್ಕೆ ಅಡುಗೆ ಎಣ್ಣೆ ಸೇರಿಸ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಕೆಡಲ್ಲ, ಮತ್ತು ನೀರು ಬೀಳದೇ ಇರೋ ಥರ ನೀಟಾಗಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ನೀವು ಆಚೆನೇ 1-1.5 ತಿಂಗಳು ಇಟ್ಟು ತಿನ್ಬೋದು. ಫ್ರಿಜ್ ಇತ್ತು ಅಂದರೆ 3-4 ತಿಂಗಳು ಕೂಡ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ನೀವು ಒಂದ್ಸಲ ಮನೇಲಿ ಈ ಥರ ಮಾಡಿ ಪುಳಿಯೋಗರೆ ಗೊಜ್ಜು ಹೇಗೆ ಬಂತು ಅಂತ ತಿಳಿಸಿ. ಈಗ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೀಗ ತೋರಿಸಿದ್ನಲ್ಲ ಲೋಟ, ಆ ಲೋಟದಲ್ಲಿ ಏನಿಲ್ಲ ಅಂದರೆ 2.5 ಲೋಟದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಗೊಜ್ಜು ಮಾಡೋಕ್ಕೆ. ಅಂದರೆ ಅರ್ಧ ಲೀಟ್ರಿಗೂ ಜಾಸ್ತಿನೇ ಬೇಕು. ನೀವು ಅರ್ಧ kg ಹುಣಸೆಹಣ್ಣಿಗೆ ಅರ್ಧ ಲೀಟ್ರಿಗೂ ಅಡುಗೆ ಎಣ್ಣೆ ಜಾಸ್ತಿನೇ ಸೇರಿಸ್ಕೋಬೇಕು. ಫ್ರೆಶ್ ಆಗಿರೋ ಎಣ್ಣೆ ಸೇರಿಸ್ಕೊಳ್ಳಿ, ಯಾಕೆಂದರೆ ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದಲ್ವ ಪುಳಿಯೋಗರೆ ಗೊಜ್ಜು. ಹಂಗಾಗಿ ನೋಡಿ ಏನು ಕಲರ್ ಇದೆ, ಹಾಗೆ ನೋಡೋಕ್ಕೂ ಒಳ್ಳೆ ಟೇಸ್ಟಿಯಾಗಿ, ನೋಡೋಕ್ಕೂ ಒಳ್ಳೆ ಕಲರ್ ಸೂಪರಾಗಿ ಇರುತ್ತೆ. ನಾನು ಇದನ್ನ ಎಲ್ಲ ಪುಳಿಯೋಗರೆ ಗೊಜ್ಜು ನೈಟು ಮಾಡಿಟ್ಟು ತಣ್ಣಗೆ ಹಾಕಿಟ್ಟಿದ್ದೀನಿ. ಗಟ್ಟಿ ಬಾಣಲೆ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ನೈಟೆಲ್ಲ ಓವರ್ ನೈಟ್ ತಣ್ಣಗಾದ್ಮೇಲೆ ಬೆಳಗ್ಗೆ ಎದ್ದು ಗಾಜಿಂದು ಅಥವಾ ಪ್ಲಾಸ್ಟಿಕ್ ಡಬ್ಬಿಗೆ ಸೇರಿಸಿಟ್ಕೊಂಡಿದ್ದೀನಿ. ನೀವು ಸ್ಟೀಲ್ ಡಬ್ಬಿಗೆ ಹಾಕ್ಕೋಬೇಡಿ, ಹುಣಸೆಹಣ್ಣು ರಸ ಆಗಿರೋದ್ರಿಂದ ಸ್ಟೀಲು ತುಕ್ಕಿಡಿಯುತ್ತೆ. ನಾನು ಪುಳಿಯೋಗರೆ ಗೊಜ್ಜು ಮಾಡಿ ಆವತ್ತಿನ ಮಾರ್ನಿಂಗ್ ಟಿಫನ್ಗೆ ನಾನು ಪುಳಿಯೋಗರೆನೇ ಮಾಡ್ಕೊಂಡಿದ್ದೆ. ಇನ್ನೊಂದು ದಿವಸ ಪುಳಿಯೋಗರೆ ಮಾಡೋದು ಹೇಗೆ ಅನ್ನೋದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ತಪ್ಪದೆ ಈಗೊಂದು ಸಲ ನೀವು ಒಂಥರ ಮನೆಯಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.